ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಈ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಮಕ್ಕಳಿಗೆ ಕಲಿಸುವ ಇಂಗ್ಲೀಷ್ ಶಬ್ದಗಳ ಬಗ್ಗೆ ಅಧ್ಯಯನ ಮಾಡೋಣ, ಅವುಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ನೀವು ನಿಮ್ಮ ಮಕ್ಕಳಿಗೆ ಈ ರೀತಿಯಾಗಿ ಸಣ್ಣ ಸಣ್ಣ ವಾಕ್ಯಗಳನ್ನು ಅಥವಾ ಸಣ್ಣ ಸಣ್ಣ ಶಬ್ದಗಳನ್ನು ಅವರಿಗೆ ಹೇಳಿ ಪ್ರಾಕ್ಟೀಸ್ ಮಾಡಿಸಿದರೆ ಅವರು ಇಂಗ್ಲೀಷ್ ಬೇಗನೆ ಕಲಿಯುತ್ತಾರೆ. ಫಸ್ಟ್ ಒನ್ ಈಸ್ ಇದನ್ನು ಮುಟ್ಟಬೇಡಿ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ಮಕ್ಕಳಿಗೆ ಡೋಂಟ್ ಟಚ್ ದಿಸ್ ಎಂದು ಹೇಳಬೇಕು. ಅಲ್ಲಿಗೆ ಹೋಗು, ಗೋ ದೇರ್ ಎಂದು ಹೇಳಬೇಕು. ಇದನ್ನು ಎತ್ತಿಕೊಳ್ಳಿ, ಪಿಕ್ ದಿಸ್ ಅಪ್, ಇಲ್ಲಿ ಕುಳಿತುಕೊಳ್ಳಿ. ಸಿಟ್ ಹಿಯರ್, ಇಲ್ಲಿ ಬಾ. ಕಮ್ ಹಿಯರ್, ಅಳುವುದನ್ನು ನಿಲ್ಲಿಸು. ಸ್ಟಾಪ್ ಕ್ರೈಯಿಂಗ್, ಇಲ್ಲಿ ನಾವು ವಾಕ್ಯವನ್ನು ಚೇಂಜನ್ನು ಮಾಡ್ಕೋಬಹುದು. ನಗುವುದನ್ನು ನಿಲ್ಲಿಸು ಅನ್ನೋಕ್ಕೆ ಸ್ಟಾಪ್ ಲಾಫಿಂಗ್ ಅಂತಲೂ ಹೇಳಬಹುದು. ಅಳುವುದನ್ನು ನಿಲ್ಲಿಸು, ಸ್ಟಾಪ್ ಕ್ರೈಯಿಂಗ್. ಬೇಗನೆ ತಿನ್ನು, ಈಟ್ ಕ್ವಿಕ್ಲಿ. ಸದ್ದಿಲ್ಲದೆ ಮಲಗು, ಸ್ಲೀಪ್ ಕ್ವೈಟ್ಲಿ. ಅಧ್ಯಯನ ಮಾಡು, ಡೂ ಸ್ಟಡೀಸ್. ಟಿ ವಿ ನೋಡು, ವಾಚ್ ಟಿ ವಿ. ಇವು ಸಣ್ಣ ಸಣ್ಣ ಶಬ್ದಗಳಿವೆ, ವಾಕ್ಯಗಳಿವೆ, ಕೆಲವೊಂದಿಷ್ಟು ಸಣ್ಣ ವಾಕ್ಯಗಳು ಇವೆ. ಇವುಗಳನ್ನು ನೀವು ದಿನನಿತ್ಯ ಮಕ್ಕಳಿಗೆ ಹೇಳಿ ಪ್ರಾಕ್ಟೀಸ್ ಮಾಡಿಸಿದರೆ ಅವರು ಇಂಗ್ಲೀಷ್ ಬೇಗನೆ ಕಲಿಯುತ್ತಾರೆ. ನೆಕ್ಸ್ಟ್ ಎಕ್ಸಾಂಪಲ್ಸ್ ಆರ್ ಟಿ ವಿ ಆಫ್ ಮಾಡು, ಸ್ವಿಚ್ ಆಫ್ ಟಿ ವಿ. ಜಗಳವಾಡಬೇಡ, ಡೋಂಟ್ ಫೈಟ್. ಆಟವಾಡಲು ಹೋಗಿ. ಗೋ ಟು ಪ್ಲೇ, ಹಾಲು ಕುಡಿ. ಡ್ರಿಂಕ್ ಮಿಲ್ಕ್, ಆಹಾರ ಸೇವಿಸು. ಈಟ್ ಫುಡ್, ಶಾಲೆಗೆ ಹೋಗು. ಗೋ ಟು ಸ್ಕೂಲ್, ಬಟ್ಟೆಯನ್ನು ಧರಿಸು. ವಿಯರ್ ಕ್ಲಾತ್ಸ್, ಸ್ನಾನಕ್ಕೆ ಹೋಗು. ಗೋ ಟು ಬಾತ್, ಕೋಪಗೊಳ್ಳಬೇಡಿ. ಡೋಂಟ್ ಬಿ ಆ್ಯಂಗ್ರಿ, ಪ್ರೀತಿಯಿಂದ ಮಾತನಾಡಿ. ಟಾಕ್ ವಿತ್ ಲವ್. ಇವೇನಪ್ಪ ಅಂದ್ರೆ ನಮ್ಮ ಮಕ್ಕಳಿಗೆ ಕಲಿಸಬೇಕಾದಂಥ ಸಣ್ಣ ಸಣ್ಣ ಒಂದು ಶಬ್ದಗಳಿವೆ ಅಥವಾ ವಾಕ್ಯಗಳಿವೆ, ಸಣ್ಣ ವಾಕ್ಯಗಳು ಕೂಡ ಆಗಬಹುದು. ಇವು ಏನಪ್ಪ ಅಂದ್ರೆ ಮಕ್ಕಳಿಗೆ ಕಲಿಸುವ ಶಬ್ದಗಳು. ನೆಕ್ಸ್ಟ್ ಎಕ್ಸಾಂಪಲ್ಸ್ ಆರ್ ಚಿಕ್ಕಪ್ಪನಿಗೆ ಹಲೋ ಹೇಳಿ, ಸೇ ಹಲೋ ಟು ಅಂಕಲ್. ಕೂಗಬೇಡಿ, ಡೋಂಟ್ ಶೌಟ್. ತಂದೆಗೆ ನೀರು ಕೊಡಿ, ಗಿವ್ ವಾಟರ್ ಟು ಡ್ಯಾಡ್. ಕ್ಷಮಿಸಿ ಎಂದು ಹೇಳು, ಲೆಟ್ಸ್ ಸೇ ಸಾರಿ. ನನ್ನನ್ನು ನೋಡು, ಲುಕ್ ಎಟ್ ಮೀ. ಇವೇನಪ್ಪ ಅಂದ್ರೆ ಮಕ್ಕಳೊಂದಿಗೆ ಮಾತನಾಡಬೇಕಾದ ಕೆಲವೊಂದಿಷ್ಟು ಸಣ್ಣ ಸಣ್ಣ ಶಬ್ದಗಳಿವೆ. ಇವುಗಳನ್ನು ದಿನಾಲು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿದರೆ ಅವರು ಇಂಗ್ಲೀಷನ್ನು ಬೇಗನೆ ಕಲಿಯಲು ಪ್ರಾರಂಭಿಸುತ್ತಾರೆ. ಇವು ಎಲ್ಲ ವಿದ್ಯಾರ್ಥಿಗಳು, ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಇವುಗಳನ್ನು ನಿಮ್ಮ ನೋಟ್ಬುಕ್ನಲ್ಲಿ ಬರೆದುಕೊಳ್ಳಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.